ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು BS ಥಂಡರ್ ಬರ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ತಿಳಿಸಿ ಕೊಡ್ತಾ ಇದ್ದೀವಿ ಅಪ್ಪ ಅಂದ್ರೆ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಪ್ರಯುಕ್ತ ನಮ್ಮ ಊರಿನಲ್ಲಿ ರವೆ ಉಂಡೆ ಮಾಡ್ತಾ ಇದ್ದಾರೆ. ಅದು ನೋಡ್ಕೊಂಬರೋಣ ಬನ್ನಿ. ಹಾಗೆ ಅಣ್ಣ ಹೋಯ್ತಾ ಇದ್ದಾನೆ ನೋಡ್ರಿ ದಾರಿಲಿ. ನಮಸ್ಕಾರ ಕಣಣ್ಣ. ಎಬ್ಬುಲಿ ದಾನ ಎಬ್ಬುಲಿ ನೋಡಿ ಹೇಗಿದೆ ಅಂತ ಬನ್ನಿ ಎಲ್ಲ ನೋಡ್ಕೊಂಬರೋಣ. ಇವರು ರವೆ ಉಂಡೆ ಮಾಡ್ತಕ್ಕಂಥ ಭಟ್ರು ಇವರು. ನೋಡಿ ಯಾವ ಥರ ರವೆ ಉಂಡೆಯನ್ನು ಕಟ್ತಾ ಇದ್ದಾರೆ ಅಂತ. ಏನೆಂದರೂ 10ರಿಂದ 12,000 ರವೆ ಉಂಡೆ ರೆಡಿ ಮಾಡ್ತಾ ಇದ್ದಾರೆ. ಇದೇ ಥರ ಪ್ರತಿಯೊಂದು ಹಳ್ಳಿಗಳಿಂದ ಮತ್ತು ಫ್ಯಾಕ್ಟ್ರಿಗಳಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಜ್ಜನ ಜಾತ್ರೆಗೆ ತುಂಬ ದಾಸೋಹ ಇರ್ತದೆ. ಆ ಒಂದು ಸನ್ನಿವೇಶನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ ಇದು ಯಾವ ಥರ ಒಂದು ಅಜ್ಜನ ಒಂದು ಭಕ್ತಿ, ಅಜ್ಜನ ಒಂದು ಪ್ರಭಾವ ಯಾವ ಥರ ನಮ್ಮ ಜನಗಳ ಮೇಲೆ ಇದೆ ಅಂತ, ಆತನ ಒಂದು ಶಕ್ತಿ ಪ್ರತಿಯೊಬ್ಬರ ಮೇಲೆ ಇದೆ. ನೋಡಿ ಯಾವ ಥರ ಉಂಡೆಗಳಿದ್ದಾವೆ, ರಾಶಿಗಟ್ಟಲೆ ಉಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಉಂಡೆಗಳನ್ನ ಯಾವ ಥರ ಇಟ್ಟಿದ್ದಾರೆ ಅಂತ ನೋಡಿ. ಆಗ ಬಾಕ್ಸ್ಗಳಲ್ಲಿ ಈ ಹುಡುಗರು ಹಾಕ್ತಾಯಿದ್ದಾರೆ. ನೋಡಿ ಬಾಕ್ಸ್ಗಳಲ್ಲೆಲ್ಲ ಪ್ಯಾಕ್ ಮಾಡಿ ಉಂಡೆಗಳನ್ನ ಹಾಕ್ಕೊಂಡು ನೋಡಿ ಪುಟ್ಟ ಪುಟ್ಟ ಹುಡುಗರು ಕೂಡ ಅಜ್ಜನ ಒಂದು ಸೇವೆಗಾಗಿ ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಯುವಕರು ಕೂಡ ನೋಡಿ ಇದೇನಪ್ಪ ಅಂದರೆ ನಮ್ಮೂರಿನ ಶ್ರೀ ಗುರು ಅನ್ನದಾನೇಶ್ವರ ದೇವಸ್ಥಾನದ ಇಂದ ನಮ್ಮ ಒಂದು ಯಾತ್ರೆ ಪ್ರಾರಂಭ ಆಗುತ್ತೆ. ಏನಪ್ಪ ಅಂದರೆ ಈ ಒಂದು ಮಾಲ್ದಿ ಶ್ರೀ ಗುರು ಅನ್ನದಾನೇಶ್ವರ ದೇವಸ್ಥಾನ ನಮ್ಮ ಅಜ್ಜ ಅಂದರೆ ಅಂದಾನಯ್ಯ ಅಜ್ಜ ಇವರಿಗೆ ಅತ್ಯಂತ ಇಷ್ಟಕರವಾದ ಪ್ರಸಾದ ಇದು ಮಾಲ್ದೆ. ಹಾಗೆ ನೋಡಿ ಈ ಮಾಲ್ದೆ ಮೇಲೆ ಒಂದು ಶಿವನ ಲಿಂಗದ ಆಕಾರವಾಗಿ ಒಂದು ಶಿವನ ಲಿಂಗ ಮಾಡಿದ್ದಾರೆ. ಹಾಗೆ ನೋಡಿ ಯಾವ ಥರ ಒಂದು ಅಜ್ಜನ ಪ್ರಭಾವ ಮತ್ತು ಆತನ ಒಂದು ಶಕ್ತಿ ಎಲ್ಲ ಒಂದು ಸಕಲ ಭಕ್ತಾದಿಗಳಲ್ಲಿ ಒಡಗಿದೆ. ಮತ್ತು ನೋಡಿ ಏನಪ್ಪ ಅಂದರೆ ಅಜ್ಜನ ನಾವು ನೋಡಿದ್ವಲ್ಲ ಆವಾಗಲೇ ಆ ರವೆ ಉಂಡೆ ಯಾವ ಥರ ಪ್ಯಾಕ್ ಮಾಡ್ಕೊಂಬಂದಿದ್ದಾರೆ ಇವರೆಲ್ಲ. ಇವರು ನಮ್ಮ ಅನ್ನದಾನೇಶ್ವರ ದೇವಸ್ಥಾನದಿಂದ ಕೊಪ್ಪಳದ ಅಜ್ಜನ ಜಾತ್ರೆಗೆ ದಾಸೋಹ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಯಾವ ಥರ ಅಂತ ಬಾಕ್ಸ್ಗಳನ್ನು ನೀಟಾಗಿ ಮಾಡ್ಕೊಂಬಂದಿದ್ದಾರೆ. ಅದೇ ಥರ ಏನಪ್ಪ ಅಂದರೆ ಪ್ರತಿಯೊಂದೂ ಈ ಥರ ಮಾಡಲಿಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ನಮ್ಮ ಗವಿಸಿದ್ದಪ್ಪ ಅಜ್ಜನರ ಒಂದು ದಯೆ ನಮ್ಮಲ್ಲಿದೆ. ಅದೇ ಥರ ಮುಂದೆ ಹೆಚ್ಚಿನ ಒಂದು ಶಕ್ತಿ ಕೊಡಬೇಕು ಅಜ್ಜ. ಇದೇ ಥರ ಹೆಚ್ಚಿನದಾಗಿ ನಾವು ಕೊಡಲಿಕ್ಕೆ ಆತ ನಮ್ಮ ಮೇಲೆ ಇದ್ದಾನೆ ಅನ್ನೋ ಒಂದು ನಂಬಿಕೆ. ಮತ್ತು ಏನಪ್ಪ ನೋಡಿ ಈಗ ಈ ಟಾಟಾ ಏಸ್ನೇ ಪೂಜೆ ಮಾಡ್ತಾಯಿದ್ದಾರೆ ಡೆಕೋರೇಟ್ ಮಾಡ್ಕೊಂಡು. ನೋಡಿ ಯಾವ ಥರ ಅಂತ ಎಲ್ಲ ನೀಟಾಗಿ ಬಾಳೆ ಗಿಡ ಅವೆಲ್ಲ ಕಟ್ಕೊಂಡು. ಇದಿಲ್ಲಿ ನೋಡಿ ಇದು ನಮ್ಮ ಊರಿನ ಆರಾಧ್ಯ ದೈವ ಶ್ರೀ ಗುರು ಅನ್ನದಾನೇಶ್ವರ ದೇವಸ್ಥಾನ. ಇದು ಆವರಣದಾಗ ನಾವು ಈ ಒಂದು ಪೂಜೆ ಮಾಡಿಕೊಂಡು ಇಲ್ಲಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ. ನೋಡಿ ಯಾವ ಥರ ಹೋಗ್ತಾ ಇದ್ದೀವಿ ಅಂತ. ನೀರಲ್ಲಿಗೆ ಗ್ರಾಮ ಅಂದ್ಬಿಟ್ಟು ನಮ್ಮದು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.